ಅಮ್ಮ ಬೆಳಬೆಳಗ್ಗೆ ಎಲ್ಲೋಗಿದೆ? ನನ್ನ ಮಗನ ಜೀವನ ಸರಿ ಮಾಡಕ್ಕೆ ಹೋಗಿದ್ದೆ. ಅಂದರೆ ನಿನಗೆ ಬೆಂಗಳೂರಿಗೆ ಹೊರಡು ಅಂತ ನಿನ್ನೆನೇ ಹೇಳಿದ್ದೆ ಅಲ್ವಾ? ನೀನಿನ್ನೂ ಹೊರಡಲಿಲ್ವಾ? ಅಮ್ಮ ಯಾರ್ಯಾರು ಎದುರ್ಕೊಂಡು ನಾನು ಯಾಕೆ ಊರು ಬಿಟ್ಟು ಹೋಗ್ಬೇಕು? ದುಷ್ಟನ ಕಂಡ್ರೆ ದೂರ ಇರು ಅಂತಾರೆ ದೊಡ್ಡವರು. ನೀನು ಯಾಕಮ್ಮ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಸಮಾಧಾನ ಮಾಡ್ಕೊ. ಸಮಾಧಾನದ ಬಗ್ಗೆ ನನಗೆ ಹೇಳ್ಕೊಡಕ್ಕೆ ಬರಬೇಡ. ನೀನು ಈಗಲೇ ಬೆಂಗಳೂರಿಗೆ ಹೊರಡು ಅಷ್ಟೇ. ಅಮ್ಮ ಇನ್ನೆರಡು ದಿನ ಮಾತ್ರ, ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಎಲ್ಲ ಸರಿ ಹೋಗುತ್ತೆ. 2 ದಿನ ಅಲ್ಲ, 2 ಗಂಟೆನೂ ನೀನು ಇಲ್ಲಿರಬಾರ್ದು. ಈಗಲೇ ಹೊರಡು. ಮೂರ್ತಿಯವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಅವರಿಗೆ ಎಲ್ಲ ವಿಷಯನೂ ಹೇಳಿದ್ದೀನಿ. ಅಮ್ಮ ಆ ರೀತಿ ಮಾತಾಡಿದ್ರ? ಹೌದು, ನಿನ್ನೆ ರಾತ್ರಿ ಭಾವನ ಹತ್ರನೂ ಇದೇ ವಿಚಾರ ಮಾತಾಡಿದ್ದಾರೆ. ಮೇಘನಕ್ಕನ್ ಬಿಟ್ಬಿಡು ಅಂತೆಲ್ಲ ಹೇಳ್ತಿದ್ರು. ಇವತ್ತು ಅಪ್ಪನ ಹತ್ರನೂ ಅದೇ ವಿಚಾರ ಮಾತಾಡಿದ್ರು. ಆಮೇಲೆ ನನ್ನ ಅಪ್ಪಂಗೆ ಹೀಗಾಗಿದ್ದು. ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ನೀವೇ ಹೇಳಿ, ನಾನು ಇವಾಗ ಏನ್ ಮಾಡ್ಬೇಕು? ಅಪ್ಪಂಗೆ ನೋಡಿದ್ರೆ ಹೀಗಾಗಿದೆ. ಅಕ್ಕ ಏನಾದ್ರು ಮನೆಗೆ ವಾಪಸ್ ಬಂದ್ರೆ ಊರವ್ರಿಗೆಲ್ಲ ನನ್ನ ಮುಖ ತೋರ್ಸಕ್ಕಾಗುತ್ತಾ? ಆಗಲ್ಲ. ನಾನು ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ನಾವು ಅಷ್ಟೊಂದು ದೊಡ್ಡ ತಪ್ಪು ಮಾಡಿದೀವ? ಹೌದು, ತಪ್ಪು ಮಾಡಿದ್ದಾರೆ ಅವರು. ಹುಡುಗಿಗಿರೋ ಸಮಸ್ಯೆನೆಲ್ಲ ಮುಚ್ಚಿಟ್ಟು ಮದುವೆ ಮಾಡ್ತಿದ್ದಾರೆ. ಇಷ್ಟು ದಿನ ಮನೇಲಿ ಇಟ್ಕೊಂಡಿದ್ದು ಸೊಸೆನಲ್ಲ ಕಣೋ ನಾನು. ನನ್ನ ಮಗನ ಕೊಲೆ ಮಾಡಕ್ ಬಂದ ಕೊಲೆ ಪಾತ್ಕಿನ. ಅಮ್ಮ ನೀನೇ ಈಗೆಲ್ಲ ಮಾತಾಡ್ತಿರೋದು? ನಾನೇ ಮಾತಾಡ್ತಿರೋದು. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡೋಣ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ನಮ್ಗೆ ಯಾವ ಸವಸನೂ ಬೇಡ ಕಣೋ. ಸರಿ ಅಮ್ಮ, ಆ ಮೇಘ್ನನ್ನು ಕಳಿಸ್ಬಿಡೋಣ. ಮಹಾಮಂಡಲ ಪೂಜೆ ಮುಗಿಸಿ ಆ ಮಧುವಂತಿನ ಪರ್ಮನೆಂಟಾಗಿ ಕ್ಲೋಸ್ ಮಾಡಿಸ್ಬಿಡೋಣ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರು. ಹೇಗ್ರಿ ತಾಳ್ಮೆಯಿಂದ ಇರಲಿ ನಾನು? ಪಾಪ ಅಕ್ಕ, ಅವಳಿಗಿನ್ನೂ ಗೊತ್ತೇ ಇಲ್ಲ ಅಮ್ಮ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಇಲ್ಲಿ ಈ ರೀತಿ ಅಪ್ಪ ಮಲ್ಕೊಂಡಿರೋದು ನೋಡೋದು ನನ್ನ ಕೈಲಿ ಆಗ್ತಿಲ್ವೋ? ಭಾವಾಗ ಮದ್ವೆ ಮಾಡ್ಕೊಟ್ರು ನಾವು ಯಾವ ತಪ್ಪು ಮಾಡಿಲ್ಲ ರೀ, ಯಾವ ತಪ್ಪು ಮಾಡಿಲ್ಲ. ಅವರಿಬ್ರು ಚೆನ್ನಾಗಿರ್ಲಿ ಅಂತ ಇವತ್ವರೆಗೂ ನಾವು ದೇವರಲ್ಲಿ ಕೇಳ್ಕೊತಿರ್ತೀವಿ. ಆದ್ರೆ ಸತ್ತಕ್ಕ ಮಾಡ್ತಿರೋ ತಪ್ಪಿಗೆ ಬದುಕಿರೋ ಅಕ್ಕಂಗೆ ಅನ್ಯಾಯ ಆಗ್ತಿದೆ. ಎಷ್ಟು ಸರಿ ಹೇಳಿ? ಅವ್ಳು ನಿಜವಾಗ್ಲೂ ಸರಿ ಹೋಗ್ತಾಳೆ ರೀ. ಅವಳು ಖಂಡಿತವಾಗ್ಲೂ ಸರಿ ಹೋಗ್ತಾಳೆ. ಅವಳು ಊರಿಗೆ ಬಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಕ್ಕ ಭಾವನ್ ಕೊಲ್ಲಲ್ಲ ರೀ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್